ಬಸವಣ್ಣವರು ಯಾವ ಕನಸನ್ನ ಕಂಡಿದ್ರು ಸಮಾಜದ ಬಗ್ಗೆ, ಅಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮ ಶರಣರಿಗೆ ಇನ್ನೂ ಹೆಚ್ಚಿನ ಆಯುಷು, ಆರೋಗ್ಯ ನಾನು ನಿಮ್ಮೆಲ್ಲರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಶುಭ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇನ್ನಷ್ಟು ಸಾಮಾಜಿಕ ಕೆಲಸವನ್ನು ಮಾಡಲಿ, ಬಸವಣ್ಣವರ ದಾರಿನಲ್ಲಿ ದೃಢವಾದಂಥ ಹೆಜ್ಜೆಯನ್ನು ಇಡ್ಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಸಾಮಾಜಿಕ ಅವ್ಯವಸ್ಥೆ ಏನಿದೆ, ಜಾತಿ ವ್ಯವಸ್ಥೆ ಏನಿದೆ, ಅಸಮಾನತೆ ಏನಿದೆ, ಮೂಢನಂಬಿಕೆಗಳೇನಿದ್ದಾವೆ, ಇವುಗಳ ವಿರುದ್ಧವಾಗಿ ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಬಸವಣ್ಣವರು ಹೊರ ಸಮುದಾಯದಿಂದ ಬಂದಂಥವರಲ್ಲ, ಅವರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು. ಆದರೆ ಯಾವತ್ತೂ ಕೂಡ ಜಾತಿಯನ್ನ ತಿರಸ್ಕಾರ ಮಾಡಿ ಅಸ್ಪೃಶ್ಯ ಜಾತಿನಲ್ಲಿ ಹುಟ್ಟಿದೆ ಅಂತ ಹೇಳ್ತಾರೆ. ನಾನು ಹುಟ್ಟಿದ್ದೇನೆ ಅಂತ ಹೇಳ್ಕೊಂಡವರು ಬಸವಣ್ಣವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು. ಯಾವತ್ತೂ ಕೂಡ ಬಸವಣ್ಣವರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಒಳಗಡೆ, ವರ್ಣ ವ್ಯವಸ್ಥೆ ಒಳಗಡೆ ನಾನು ಮೇಲ್ಜಾತಿಯವನು ಅಂತಕ್ಕಂಥ ಹೇಳ್ತಿರ್ತಕ್ಕಂಥ ಕೆಲಸವನ್ನು ಮಾಡಿ ಸಮಾಜದ ಪರಿವರ್ತನೆ ಆಗಬೇಕು. ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಮೂಢನಂಬಿಕೆಗಳು ಹೋಗ್ಬೇಕು. ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ಬಸವಣ್ಣವರು. ಕರ್ಮ ಸಿದ್ಧಾಂತ ಇದೆಯಲ್ಲ, ನಾನು ಇಂದಿನ ಜನ್ಮದಲ್ಲಿ ಅನೇಕ ಪಾಪ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಈ ರೀತಿಯಾಗಿ ಹುಟ್ಟಿದ್ದೀನಿ. ಆ ಪಾಪದ ಕೆಲಸಗಳು ಪ್ರಭಾವ ಈ ಜನ್ಮದಲ್ಲಿ ಕೂಡ ನನ್ನ ಮೇಲೆ ಬಿದ್ದಿದೆ. ಅದಕ್ಕೋಸ್ಕರವಾಗಿ ನಾನು ಈ ತರ ಹುಟ್ಟಿದ್ದೇನೆ. ಇದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಯಾವ ಜನ್ಮನೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದೆ, ಅದಕ್ಕೋಸ್ಕರವಾಗಿ ಈ ತರ ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ನೀನ್ ಯಾಕಪ್ಪ ಬಡವನಾಗಿದ್ಯಾ,
ಹೊಟ್ಟೆಗಿಲ್ಲ ನಿನಗೆ, ನಿನ್ಗೆ ಯಾಕೆ ಸೂರಿಲ್ಲ, ನಿನ್ಗೆ ಯಾಕೆ ಆಸ್ತಿ ಇಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪ ಕೆಲಸ ಮಾಡಿದ್ದೆ, ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಹುಟ್ಟಿದ್ದೀನಿ. ಇದನ್ನ ಪಟ್ಟಭದ್ರರು ಹಿತಾಸಕ್ತರು ಹುಟ್ಟಾಕಿರ್ತಕ್ಕಂಥದ್ದೇ ಹೊರತು ಇದು ಸತ್ಯ ಅಲ್ಲ ಅಂತಕ್ಕಂಥದ್ದನ್ನು ಬಸವರಾಜ ಯಾವುದು ಸತ್ಯ ಅಲ್ಲ. ಅದಕ್ಕೆ ಬಸವಣ್ಣವರು ನಾವೆಲ್ಲ ಕೂಡ ಮನುಷ್ಯರಾಗಿ ಬದುಕಬೇಕು. ಬಸವಾದಿ ಶರಣರಿದ್ದಲ್ಲ, ಅವರು ಹೆಚ್ಚಾಗಿ ತಳ ಸಮುದಾಯದಿಂದ ಬಂದಂಥವ್ರು, ಮೇಲ್ವರ್ಗದಿಂದ ಬಂದವರು ಬಹಳ ಕಡಿಮೆ. ತಳ ಸಮುದಾಯದಿಂದ ಬಂದಂಥವ್ರು ಅವಿದ್ಯಾವಂತರು. ನಾವೆಲ್ಲರೂ ಕೂಡ ಸಾವಿರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ. ಬಹುಶಃ ಎಲ್ರಿಗೂ ಅಕ್ಷರ ಸಂಸ್ಕೃತಿ ಸಿಕ್ಕಿದ್ರೆ, ಕಲಿತಕ್ಕಂಥ ಸಮಾನ ಅವಕಾಶಗಳು ಸಿಕ್ಕಿದ್ರೆ, ಇಷ್ಟೊಂದು ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಸವಾದಿ ಶರಣರು ಲಿಂಗಾಯತ ಧರ್ಮವನ್ನ ಪ್ರಾರಂಭ ಮಾಡಿದ್ರು. ಅದು ಯಾಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ, ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ್ರು. ವೈದಿಕ ಧರ್ಮಕ್ಕೆ ಪರ್ಯಾಯವಾದಂತಹ ಒಂದು ಧರ್ಮವನ್ನು ಮಾಡಿದ್ರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ವೈದಿಕ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇತ್ತು, ಚತುರ್ವರ್ಣ ವ್ಯವಸ್ಥೆ ಇತ್ತು. ಈ ಚತುರ್ವರ್ಣ ವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡಿದರೆ ವೈದಿಕ ವ್ಯವಸ್ಥೆ, ವೈದಿಕ ಧರ್ಮದ ವ್ಯವಸ್ಥೆ. ಇದಕ್ಕೆ ಪರ್ಯಾಯವಾಗಿ ಮಾಡದಂಥದ್ದೇ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ, ಎಲ್ಲರೂ ಸಮಾನತೆಯಿಂದ ಇರ್ತಕ್ಕಂಥ, ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದವರು ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಬುದ್ಧ 2500 ವರ್ಷಗಳ ಹಿಂದೆ ಅನೇಕ ಸಮಾಜ ಸುಧಾರಕರು ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜ ಇದು. ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಈ ಸಮಾಜದ ಬದಲಾವಣೆಗೆ ಪ್ರಯತ್ನಗಳನ್ನ ಬಹಳ ವರ್ಷಗಳಿಂದ ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಮಾಡ್ತಾ ಬಂದಿದ್ದಾರೆ. ಆದ್ರೂ ಕೂಡ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನ ಸಮಾಜದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಜಾಸ್ತಿ ವ್ಯವಸ್ಥೆಗೆ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದು ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಚಲನೆ ಯಾವಾಗ ಸಿಗ್ತದಪ್ಪ ಅಂತಂದ್ರೆ, ಆರ್ಥಿಕ ಸಾಮಾಜಿಕ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ. ಇಲ್ಲದ್ರೆ ಇದೆ. ಯಾಕಂದ್ರೆ ಬಸವಣ್ಣ
12ನೇ ಶತಮಾನದಲ್ಲಿ ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದು ಎನಿಸಯ್ಯ ಕೂಡಲ ಸಂಗಮ ದೇವ ಅಂತ 12ನೇ ಶತಮಾನದಲ್ಲಿ ಹೇಳುದು. ಇವತ್ತು ವ್ಯವಸ್ಥೆ ಇನ್ನೂ ಕೂಡ ಇವನಾರವ ಅಂತ ಅನ್ನೋದೇ ಇವ ನಮ್ಮವ ಅಂತಕ್ಕಂಥ ವ್ಯವಸ್ಥೆ ಆಗಿಲ್ಲ. ಆಗಿದೆಯಾ? ಆಗಿಲ್ಲ ಅಲ್ಲ. ನಮ್ಮವ ಅಂತಕ್ಕಂಥ ವ್ಯವಸ್ಥೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಬಸವಣ್ಣ ಇವತ್ತು ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವ ವಿಚಾರಗಳು ಇವತ್ತು ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವಣ್ಣವರು ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ಎರಡು ತತ್ವಗಳನ್ನ ಸಮಾಜಕ್ಕೆ ಬಿಟ್ಟರು. ಎಲ್ಲ ವೃತ್ತಿಗಳು ಕೂಡ ಸಮಾನ, ಯಾವುದು ಮೇಲಲ್ಲ ಯಾವುದು ಕೀಳಲ್ಲ.